ಸೊ ಈಸ್ ಚಿರಾಂತ್ ಅವರೇ ನಿಮ್ಮ ಪಾತ್ರದ ಬಗ್ಗೆ ಪ್ಲೀಸ್. ಆಟೋ ಡ್ರೈವರ್ಸ್ 2020 ನಾವು ಲಾಕ್ಡೌನ್ ಎಲ್ಲ ಆದಾಗ ಆಟೋ ಡ್ರೈವರ್ಸ್ ಕಷ್ಟಗಳು ಮತ್ತು ಅವರ ಒಂದು ಲೈಫ್ ಸ್ಟೈಲಲ್ಲಿ ಅವರು ಸುಮಾರು ಜನ ಮಾಡಿರೋಂಥ ಅವರ ಲೈಫಲ್ಲಿ ಬರೋಂಥ ಅಪ್ಸ್ ಆ್ಯಂಡ್ ಡೌನ್ಸ್ನ ಲೈವ್ ಇನ್ಸಿಡೆಂಟ್ಸ್ನ ನೋಡಿಕೊಂಡು ಆಯುಷ್ ಅವರು ಈ ಸಿನಿಮಾ ಮಾಡ್ಬೇಕಂತ ಅಂದ್ಬಿಟ್ಟು ಇದು ಮಾಡಿದ್ರು. ಆಗ ಕತೆ ಕೇಳಿದಾಗ್ಲೇ ಮಾಡಬೇಕು ಅನ್ನೋ ಒಂದು ಜೋಶ್ ಇತ್ತು, ಆಟೋ ಡ್ರೈವರು ಅನ್ನೋ ಒಂದು ಖುಷಿ ಇತ್ತು. ಎಸ್ ಸರ್, ಹೌದು ಖಂಡಿತ ಸರ್. ಸಿನಿಮಾ ಸ್ಟಾರ್ಸ್ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ, ಸ್ಟಾರ್ಸ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಸರ್, ಮೈಸೂರು ಸರ್. ಹೌದು ಸರ್, ಹೌದು ಸರ್. ಸರ್ ನಮ್ಮ ತಂದೆನೇ ಡ್ಯಾನ್ಸ್ ಮಾಸ್ಟರ್ ಸರ್. ಆ್ಯಕ್ಚುಲಿ ಶಶಿ ಆರಕ್ಷಕ್ ಅಂತ ಅಂದ್ಬಿಟ್ಟು ಅವರೇ ಡ್ಯಾನ್ಸ್ ಮಾಸ್ಟರು. ಅರ್ಧ ಬ್ಲಡ್ಡು ಇನ್ನು ಅಲ್ಲಿ ಮಾಡಿದ್ವಿ. ಹೌದು ಸರ್, ಹೌದು ಸರ್. ಆಟೋ ಡ್ರೈವರ್ಸ್, ಒಬ್ಬ ಒಳ್ಳೆ ಆಟೋ ಡ್ರೈವರ್ಗೆ ಸಮಾಜದಲ್ಲಿ ಯಾವ ರೀತಿ ಕಷ್ಟಪಡ್ತಾರೆ ಅನ್ನೋ ಒಂದು ಥೀಮ್ ಇಟ್ಕೊಂಡು ಕಂಪ್ಲೀಟ್ ಆಟೋ ಇದನ್ನು ಮಾಡಿದ್ವಿ ನಾವು ಕಂಪ್ಲೀಟು. ಸೊ ಶುರುವಾಗಿದ್ದು 2022 ಸರ್. ಸರ್ ಶೂಟಿಂಗ್ಸು ಮೈಸೂರಲ್ಲಿ ನಡೀತು, ಮತ್ತು ವರ್ಣ, ಸಾಲಿಗ್ರಾಮ, KR ನಗರ್ ಸಾಲಿಗ್ರಾಮ, ಮತ್ತು ಹೌದು ಮೈಸೂರು ಸುತ್ತಮುತ್ತ, ಮತ್ತು ಮುರುಡೇಶ್ವರ ಹೊನ್ನಾವರಲ್ಲೆಲ್ಲ ಮಾಡಿದ್ವಿ ಸರ್. ಹಾಂ ಸರ್, ಹೌದು. ಹಾಂ ಸರ್, ಆ ರಿಲೇಟೆಡ್ ಸೀನ್ಸ್ಗಳು ಬರುತ್ತೆ ಸರ್. ರಿಲೇಟೆಡ್ ಸೀನ್ಸ್, ಡೈಲಾಗ್ಸ್ ಎಲ್ಲ ಇದೆ ಸರ್. ಕಂಪ್ಲೀಟ್ ಒಂದು ಆಟೋ ಡ್ರೈವರ್ಗೆ ಯಾವ ರೀತಿ ಕಷ್ಟಗಳಿರುತ್ತೆ ಅದೆಲ್ಲ ತೋರಿಸಿದ್ದೀವಿ ಸರ್. ಈ ಸಿನಿಮಾ ಮುಖಾಂತರ ಒಂದು ತೋರಿಸಿದ್ದೀವಿ. ಹಾಡಲ್ಲಾಗಿರ್ಬೋದು, ಸಿನಿಮಾಲಾಗಿರ್ಬೋದು, ಕೆಲವೊಂದು ಸಿಚುವೇಶನ್ ಸೀನ್ಸ್ಗಳು ಬರುತ್ತೆ ಸರ್. ಆಟೋ ಡ್ರೈವರ್ಸ್ ಬಗ್ಗೆನೇ ಅಂತಲೇ ಅವ್ರದ್ದು ಕಷ್ಟಗಳನ್ನ ತೆಗೆದುಬಿಟ್ಟು ಸೀನ್ ಮಾಡಿದ್ದಾರೆ ಸರ್. ಹೌದು ಸರ್, ಒಂದು ಲವ್ ಸ್ಟೋರಿ ಇರುತ್ತೆ, ಒಂದು ಫೈಟ್ ಇರುತ್ತೆ. ಆ ಕಷ್ಟನ, ಆ ಪ್ರಾಬ್ಲಮ್ಸ್ನ ಸಿನಿಮಾ ಮುಖಾಂತರ ಸಿನಿಮಾ ಥರ ತೋರಿಸಿದ್ದೀವಿ ಸರ್, ಸಿನಿಮ್ಯಾಟಿಕ್ ಆಗಿ. ಸರ್ ಈ ಸಿನಿಮಾ ಬಂದು ಕಂಪ್ಲೀಟ್ ಆಗಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ಗೆನೇ ನಾವು ಅರ್ಪಣೆ ಮಾಡಿರೋದು ಈ ಸಿನಿಮಾನ. ಎಲ್ಲರಿಗೂ ಶುಭ ಸಂಜೆ ಮತ್ತು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಮುಖ್ಯವಾಗಿ ಈ ನಿರ್ದೇಶನ ಮಾಡಿರ್ತಕ್ಕಂಥ ಆಯುಷ್ ಶಶಿಕುಮಾರ್ ಅವರು ನನ್ನ ದೊಡ್ಡ ಮಗ. ನಾಯಕ ನಟನಾಗಿ ಮಾಡಿರ್ತಕ್ಕಂಥ ಚಿರಂತ್ ಕೂಡ ನನ್ನ ಎರಡನೇ ಮಗ. ನಿರ್ಮಾಪಕರು ನಮ್ಮ ಮಿಸಸ್ಸು, ಇವರು ನಮ್ಮ ಪತ್ನಿನೇ. ಅಂದರೆ ಇವತ್ತು ಹೊಸ ಪ್ರತಿಭೆಗಳಿಗೆ ಯಾರೂ ನಿರ್ಮಾಣ ಮಾಡೋಕ್ಕೆ ಬರಲ್ಲ, ಮುಂದೆ ಬರಲ್ಲ. ನಮ್ಮ ಮಕ್ಕಳಿಗಲ್ಲಿ ಇರ್ತಕ್ಕಂಥ ಟ್ಯಾಲೆಂಟ್ನ ನೋಡಿ ಈ ಸಿನಿಮಾನ ನಾವೇ ಮಾಡಬೇಕು ಅಂತ ಪ್ರಯತ್ನಪಟ್ಟು ಮಾಡುವಾಗ ನಮಗೊಬ್ಬರು ಸಿಕ್ಕಿದ್ರು, ಧರ್ಮಾಚಾರಿ ಅಂತ ಸಹ ನಿರ್ಮಾಪಕರು. ಅವರ ಸಹಾಯದೊಂದಿಗೆ ನಾವು ಇಬ್ಬರು ಸೇರಿ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಸಣ್ಣ ಪುಟ್ಟ ಇದರಲ್ಲಿ ನಾವು ಈ ಸಿನಿಮಾನ ತಯಾರು ಮಾಡಿದ್ದೀವಿ. ಜೊತೆಗೆ ಇದು ನಮ್ಮ ಮಕ್ಕಳ ಭವಿಷ್ಯದ ಪ್ರಶ್ನೆ ಆಗಿದೆ. ಇದು ನಮ್ಮ ಮಕ್ಕಳಿಗೆ ಮುಂಚೆಯಿಂದನೂ ಈ ಚಿತ್ರರಂಗ ತುಂಬಾ ಅವರು ಇಂಟ್ರೆಸ್ಟ್ ಇತ್ತು ಮುಂಚೆಯಿಂದನೂ ಕೂಡ. ಹಾಗಾಗಿ ಇನ್ಸ್ಟಿಟ್ಯೂಟ್ಗಳ ಕಡೆಯಿಂದ ಮತ್ತು ಎಲ್ಲ, ನಾನು 93-94ರಲ್ಲಿ ನಾನೊಬ್ಬ ನೃತ್ಯ ಕಲಾಪಟು ಆಗಿ, ನೃತ್ಯ ಕಲಾವಿದನಾಗಿ ನಾನು ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಿದ್ದೆ. ಆವಾಗಿಂದ ನನಗೆ ಸಿನಿಮಾ ಒಂದು ನಂಟು ಬೆಳ್ಕೊಂಬಂತು. ಯಾವ ರೀತಿ ಸಿನಿಮಾ ಮಾಡಬೇಕು ಏನು ಅನ್ನೋದನ್ನು ನನಗೆ ಗೊತ್ತಿರೋದ್ರಿಂದ ನಮ್ಮ ಮಕ್ಕಳಿಗೂ ಕೂಡ ಅದೇ ಫೀಲ್ಡಲ್ಲಿ ನಾನು ಯಾವುದೋ ಸಿನಿಮಾ ನಡೀತೆ ಅಂಥ ಸಂದರ್ಭದಲ್ಲೆಲ್ಲ ನಾನು ಹೋಗಿ ತೋರಿಸಿ ಅವ್ರಿಗೆಲ್ಲ ಒಂದು ಇದನ್ನು ಮಾಡ್ತಿದ್ದೆ. ಪ್ರತಿಯೊಂದು ಸಿನಿಮಾದಲ್ಲೂ ಕೂಡ ಆ ಒಂದು ಮನೇಲಿ ಫ್ರೀ ಇದ್ದಾಗ ಮಕ್ಕಳಿಗೆ ಇದೇ ಒಂದು ನಮ್ಮ ನಿರ್ದೇಶನ ಮಾಡಿರ್ತಕ್ಕಂಥ ಆಯುಷ್ ಅವ್ರಿಗೂ ಅಷ್ಟೇ ಡೈರೆಕ್ಷನ್ ಯಾವ ರೀತಿ ಮಾಡಬೇಕು, ಹೇಗಿರುತ್ತೆ, ಅವ್ರಿಗೆ ಡೈರೆಕ್ಷನ್ ಫೀಲ್ಡ್ ತುಂಬ ಇಷ್ಟ ಆಗ್ತಿತ್ತು ಅವ್ರಿಗೆ. ಮತ್ತು ಎಲ್ಲ ಸಿನಿಮಾಗಳು ದಿನ ಇಲ್ಲ ಅಂದರೂ ಒಂದು 2-3 ಸಿನಿಮಾ ನೋಡೋದು. ಮತ್ತು ಅವರು ಸೌಂಡ್ ಇಂಜಿನಿಯರ್ ಕೂಡ, ನಮ್ಮ ಅತಿಶಯ್ ಜೈನ್ ಅವರ ಜೊತೆ ಕೂಡ ಅವರು ಸುಮಾರು ಸಿನಿಮಾಗಳಿಗೆ
ವರ್ಕ್ ಮಾಡಿದ್ದಾರೆ. ಡಬ್ಬಿಂಗ್ ಎಲ್ಲ ಅವರೇ ತಗೊಂಡಿದ್ರು. ಜೊತೆಗೆ SFX ಇವೆಲ್ಲ ಕೂಡ ವರ್ಕು ಅವರು ಮುಂಚೆಯಿಂದನೂ ಕೂಡ ಈ ರಂಗಕ್ಕೆ ಬರೋಕ್ಕೆ ಮುಂಚೆಯಿಂದನೂ ಅವರು ಕಲ್ತ್ಕೊಂಡು ಹಲವಾರು ಸಿನಿಮಾಗಳಲ್ಲಿ ಅವರ ಸ್ನೇಹಿತರುಗಳು ಮತ್ತು ನಮ್ಮ ಸ್ನೇಹಿತರುಗಳ ಸಿನಿಮಾಗಳೆಲ್ಲ ನಾನು ಕಳಿಸ್ಕೊಡ್ತಿದ್ದೆ. ಹೋಗು, ವರ್ಕ್ ಮಾಡು, ತಿಳ್ಕೊ, ಅದರಲ್ಲಿ ಸಾಕಷ್ಟು ಇದಿರುತ್ತೆ. ನೀವು ಈ ಸಿನಿಮಾ ರಂಗ ಆಯ್ಕೆ ಮಾಡ್ಕೊಂಡ್ಮೇಲೆ ನೀವು ಪ್ರತಿಯೊಂದು ಇದನ್ನು ಕಲ್ತ್ಕೋಬೇಕು, ಹೋಗ್ಬೇಕು, ಅಲ್ಲಿ ತಿಳ್ಕೋಬೇಕು, ಕಷ್ಟಪಡಬೇಕು. ಆವಾಗ ನಿಮಗೆ ಈ ಒಂದು ಸಿನಿಮಾ ಬಗ್ಗೆ ಗೊತ್ತಾಗುತ್ತೆ. ತದನಂತರ ನೀವು ನಿಮ್ಮ ಟೈಮಲ್ಲಿ ನೀವು ತೆಗೆಯುವಾಗ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ. ಈಗ ಸಾಕಷ್ಟು ಕಷ್ಟಪಟ್ಟು ಆ ಒಂದು ಈ ಸಿನಿಮಾವನ್ನು ತಯಾರು ಮಾಡಿದ್ದೀವಿ. ಎಲ್ಲ ಆದರೂ ನಮ್ಮ ದೊಡ್ಡ ಮಗ ನಿರ್ದೇಶಕನ ಮಾಡಿದ್ದಾರೆ. ನಮ್ಮ ನಾಯಕ ನಟನಾಗಿ ಇವನು ಚಿಕ್ಕ ವಯಸ್ಸಿಂದಲೂ ಕೂಡ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ನನ್ನ ವೃತ್ತಿನೇ ಡ್ಯಾನ್ಸ್ ಅಲ್ವಾ. ಹಾಗಾಗಿ ಡ್ಯಾನ್ಸ್ ಕ್ಲಾಸ್ಗಳಲ್ಲಿ ಅಲ್ಲಿ ಇಲ್ಲಿ ಮತ್ತು ಡ್ಯಾನ್ಸ್ ಮಾಡಿಸೋದು, ಅವನಿಗೆ ರೆಡಿ ಮಾಡೋದು, ಮತ್ತು ಡೈಲಾಗ್ಸ್ ಯಾವ ರೀತಿ ಮಾಡಬೇಕು, ಹೆಂಗೆ ಬರುತ್ತೆ, ಕಂಟಿನ್ಯೂಟಿಗಳು ಯಾವ ರೀತಿ ಇರುತ್ತೆ, ಇವೆಲ್ಲ ನಾವು ಆವಾಗಿಂದಲೂ ಅವನಿಗೆ ಟ್ರೈನ್ ಮಾಡಿರೋದ್ರಿಂದ ನಮಗೊಂದು ಸ್ವಲ್ಪ ಈ ಒಂದು ಸಿನಿಮಾ ತೆಗೆಯುವಾಗ ಒಂದು ಸ್ವಲ್ಪ ಈಸಿ ಆಯಿತು, ಸುಲಭವಾಯಿತು. ಮತ್ತು ನಾನು ಕೂಡ ಈ ಹಾಡುಗಳನ್ನ ನಾನೇ ಫ್ರೀ ಟೈಮ್ ಇದ್ದಾಗೆಲ್ಲ ಬರೀತಿದ್ದೆ. ಸಿಚುಯೇಷನ್ ತಕ್ಕಂತೆ ನಾನು ಆ ಒಂದು ಇದಕ್ಕೆ ಸಂಗೀತದ ಸ್ವಲ್ಪ ಜ್ಞಾನ ಅಲ್ಪ ಸ್ವಲ್ಪ ಇರೋದ್ರಿಂದ ನಾನು ಟ್ಯೂನ್ ಮಾಡ್ಕೊಂಡು ಸಾಹಿತ್ಯನ ಅಲ್ಲೆಲ್ಲೇ ಬರ್ಕೊಂಡು ಈ ಥರ ಬೇಕು ಅಂತೇಳಿ ನಾನು ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಕೂತ್ಕೊಂಡು ಚರ್ಚೆ ಮಾಡಿ ಸಾಕಷ್ಟು ದಿನ ನಾವು ಅದನ್ನು ಕೂತ್ಕೊಂಡು ಹೀಗೇ ಬೇಕು, ಆಗಲೇಬೇಕು ಅಂತ ಹೇಳ್ಬಿಟ್ಟು, ಮತ್ತು ನಮ್ಮ ಕರ್ನಾಡ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಒಂದಷ್ಟು ಏನಾದರೂ ಒಂದು ಅವ್ರಿಗೆ ಅರ್ಪಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸಿನಿಮಾನ ಅವ್ರ ಹೆಸರಲ್ಲಿ, ಮತ್ತು ಶಂಕರ್ ನಾಗ್ ಅವರ ನೆನಪಿನ ಒಂದು ಇದಕ್ಕೆ ಆಟೋ ಚಾಲಕರ ಬಗ್ಗೆ ಒಂದು ಸಂದೇಶವನ್ನು ಕೊಟ್ಟರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವರ ಲಾಕ್ಡೌನ್ ಟೈಮಲ್ಲಿ ನಡೀತಕ್ಕಂಥ ಕೆಲವೊಂದು ಕಷ್ಟಗಳು, ಅವರು ಒಂದೊಂದು ಹೊತ್ತು ಊಟಕ್ಕೆ ಎಷ್ಟು ಕಷ್ಟಪಡ್ತಿದ್ರು, ಮುಂಚೆ ಅವ್ರು ಯಾವ ರೀತಿ ಸಂಕಷ್ಟದಲ್ಲಿ ತೊಡಗಿದ್ರು, ಎಷ್ಟೋ ಜನ ಊಟ ನೀರಿಲ್ಲದೆ ಎಷ್ಟು ಕಷ್ಟಪಡ್ತಿದ್ರು, ಎಲ್ಲ ಗೊತ್ತಿರೋಂಥ ವಿಚಾರನೇ. ಇಂಥ ಇದರಲ್ಲಿ ಕಷ್ಟದಲ್ಲಿ ಅವರು EMI ಕಟ್ಟಕ್ಕೆ ಆಗಲಿ ಪ್ರತಿಯೊಂದು ವಿಷಯದಲ್ಲೂ ಕೂಡ ಅವರು ಯಾವ ರೀತಿ ಇದಾಗುತ್ತೆ, ಮತ್ತು ಅಂಥ ಕಷ್ಟ ಸಂದರ್ಭಗಳಲ್ಲಿ ಸೀಸ್ ಮಾಡಿದಾಗ ಅವ್ರ ಜೀವನದ ಕಥೆ ಹೇಗಿರುತ್ತೆ, ಅವ್ರು ಯಾವ ರೀತಿ ನೊಂದ್ಕೊಳ್ತಾರೆ, ಮತ್ತು ಆಟೋ ಡ್ರೈವರ್ನ ಕೊಡುಗೆ ಏನು, ಅವರ ಸಮಾಜ ಸೇವೆಗೆ ಅರ್ಥಬದ್ಧವಾಗಿ ಏನು ಮೌಲ್ಯ ಇದೆ, ಅವ್ರನ್ನ ಯಾವ ರೀತಿ ನಮ್ಮ ಸಮಾಜ ಬಳಸ್ಕೊಳ್ತಾ ಇದೆ. ಈಗ ಬಂದಿರತಕ್ಕಂಥ ಓಲಾ ಊಬರ್ಗಳು, ಅದರಿಂದ ಅವರು ಸಂಕಷ್ಟಗಳು, ಮತ್ತು ಫ್ರೀ ಬಸ್ಗಳು, ಹೀಗಾಗಿ ಅವರು ಮುಂಚೆ ಒಂದು 2,000-2,500 ರೂಪಾಯಿ ದಿನಕ್ಕೆ ದುಡಿತಾ ಇದ್ರು. ಈಗ ಒಂದು ಅಟ್ಲೀಸ್ಟ್ ಒಂದು 1,000 ರೂಪಾಯಿನೂ ದುಡಿಯೋ ಅಷ್ಟು ಇಲ್ಲ. ಜೀವನದಲ್ಲಿ ಅವ್ರ ಮಕ್ಕಳ ಮರಿ ಓದಿಸ್ಕೊಂಡು ಅವ್ರ ಜೀವನ ಯಾವ ರೀತಿ ಮಾಡ್ತಾರೆ, ಎಷ್ಟು ಕಷ್ಟದಲ್ಲಿ ಇರ್ತಾರೆ ಅನ್ನೋದನ್ನು ಒಂದು ಆಧಾರಿತವಾಗಿ ಹಲವಾರು ನೈಜ ಕಥೆಗಳಲ್ಲಿ ಅವರಲ್ಲಿ ಈ ಕೆಲವೊಂದು ವಸ್ತುಗಳು ಕಳ್ಕೊಂಡಾಗ ಪ್ರಯಾಣಿಕರು ಅವ್ರು ಹೇಗೆ ಅವರಲ್ಲಿ ಇರ್ತಕ್ಕಂಥ ಆನೆಸ್ಟ್ ಅಂದರೆ ಅವರು ಪ್ರಾಮಾಣಿಕತೆಯಿಂದ ಯಾವ ರೀತಿ ನಡ್ಕೊಳ್ತಾರೆ, ಅವರು ಒಬ್ಬ ಮನುಷ್ಯರು, ಅವರು ಕೂಡ ಸಮಾಜದಲ್ಲಿ ಬದುಕ್ತಾ ಇದ್ದಾರೆ, ನಾವು ಕೂಡ ಕಷ್ಟದಲ್ಲಿದ್ದೀವಿ, ನಮಗೊಂದು ಸ್ವಲ್ಪ ಮರ್ಯಾದೆ ಕೊಡಿ ಅನ್ನೋ ರೀತಿ ಒಂದು ವಿಚಾರವಾಗಿ ನಾವು ಆಟೋ ಚಾಲಕರದ ಒಂದು ವ್ಯಕ್ತಿ ಒಂದು ಇದನ್ನು ಇಟ್ಕೊಂಡು ನಾವು ಆ ಚಿತ್ರಕಥೆನ ಕತೆ ಬರೆದು ಅದಕ್ಕೆ ಎಲ್ಲ ಈ ರೀತಿ ಒಂದು ರೂಪ ಮಾಡಿ ಈ ದಿನ ನಿಮ್ಮ ಮುಂದೆ ಬಂದಿದ್ದೀವಿ. ಎಲ್ಲರೂ ನಮ್ಮ ಪತ್ರಿಕಾ ಮಾಧ್ಯಮದವರು ನಾವ್ಯಾವನು ದುಡ್ಡಿಟ್ಕೊಂಡು ಸಿನಿಮಾನ ನಿರ್ಮಾಣ ಮಾಡಿಲ್ಲ, ಎಲ್ಲರೂ ಕೂಡ ನೋಡಿ ನಮಗೆ ಬಡವ್ರ ಮಕ್ಕಳಿಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಇರತಕ್ಕಂಥ ಎಲ್ಲ ಪತ್ರಿಕಾ ಮಿತ್ರರಿಗೆ ನಾನು ಒಂದು ನಮಸ್ಕಾರ ಮತ್ತು ಸ್ವಾಗತವನ್ನು ಕೋರ್ತಾ ಶುರು ಮಾಡ್ತಿದ್ದೀನಿ. ಚಿಕ್ಕದ್ರಿಂದ ಇದು ಫಸ್ಟ್ ತಂದೆ ಮುಂಚೆಯಿಂದನೂ ಶೂಟಿಂಗ್ ಅಲ್ಲಿ ಇಲ್ಲಿ ಅಂತ ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗೋರು. ಇದ್ರ ಮಧ್ಯದಲ್ಲಿ ನಮಗೆ ಇನ್ನೊಬ್ಬರು ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದು ನಮ್ಮ ಜಾನಿ ಮಾಸ್ಟ್ರು ರಾಮದೇವ್. ಇವರಿಬ್ರು ಕೂಡ ಸಿನಿಮಾದ ಯಾವಾಗಲೂ ತಿಂಗ್ಳಿಗೆ 2 ಸಲ ಆದ್ರೂ ಸೇರೋರು ಪಕ್ಕ. ಅವ್ರ ಜೊತೆಗೆ ಇನ್ನೊಂದ್ಸಲ ಡ್ಯಾನಿ ಅಂಕಲ್ ಬರೋರು, ಅಂದ್ರೆ ಡಿಫ್ರೆಂಟ್ ಡ್ಯಾನಿ ಮಾಸ್ಟರ್. ಸೊ ಎಲ್ಲರೂ ಸೇರ್ಕೊಂಡು ಈ ಜೊತೆಗೆ ಹೋಗ್ತಾ ಶೂಟಿಂಗ್ ಅಲ್ಲಿದೆ ಇಲ್ಲಿದೆ ಅಂತ ಸರಿ ಬರ್ತೀನಿ ನಾನು ಬರ್ತೀನಿ ಅಂತ ಹಠ ಮಾಡಿ ಇದು ಮಾಡೋದು. ಮತ್ತೆ ಎಷ್ಟೋ ದಿವಸ ಸ್ಕೂಲ್ಗಳಿಗೂ ಕೂಡ ರಜಾ ಹಾಕಿದುಂಟು ಶೂಟಿಂಗ್ ಹೋಗೋದಕ್ಕೆ. ಇದ್ರ ಮಧ್ಯೆ ನಡೀತಾ ಒಂದು ಈ ಕೋವಿಡ್ ಎಲ್ಲ ಮುಗಿದ ಮೇಲೆ ಕಾಲೇಜಸ್ ಎಲ್ಲ ಸ್ಟಾಪ್ ಆಗಿದ್ದಾಗ
ಸೊ ಆ ಟೈಮಲ್ಲಿ ಏನು ಮಾಡೋದು ಖಾಲಿ ಟೈಮಲ್ಲಿ ಅಂತಂದಾಗ ನಮ್ದೊಂದು ಸ್ಟುಡಿಯೋ ಇತ್ತು ಮೈಸೂರಲ್ಲಿ, ಸೃಜನಾ ಮೀಡಿಯಾ ಹೌಸ್ ಅಂತ. ಅದ್ರದ್ದು ಓನರ್ ಬಂದು ಮಂಜುಸ್ವಾಮಿ ಅಂತ, ನಮ್ಮ ಸಿನಿಮಾದಲ್ಲಿ ಮೇನ್ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ಅವ್ರ ಸ್ಟುಡಿಯೋದಲ್ಲಿ ಹೋಗಿ ನಾನು ಸೌಂಡ್ ಇದು ಮಾಡ್ತೀನಿ ಅಂತಂದಾಗ, ಕಲ್ತ್ಕೋಬೇಕು ಅಂದಾಗ, ಸರಿ ಆಯಿತು ಇಲ್ಲಿ ಯಾರು ಇಲ್ಲ ಹೇಗಿದ್ರು ನಾನೇ ಹೇಳ್ಕೊಡ್ತೀನಿ ಬಾ ಅಂತ ಅಂದ್ಬಿಟ್ಟು ಸಣ್ಣ ಪುಟ್ಟದನ್ನ ಕಲಿಸಿ ನೋಡಿ ಒಂದು 6 years ತನಕನೂ ನಾನು ಸುಮಾರು ಅತಿಶಯ್ ಸರ್ ಹತ್ರನೂ ಸುಮಾರು ಪ್ರಾಜೆಕ್ಟ್ಸ್ಗಳು ಮಾಡಿದೆ. ಅದ್ರ ಜೊತೆಗೆ ಇನ್ನೊಂದು ಗಣೇಶ್ ಈಶ್ವರ್ ಭಟ್ ಅಂತ ಇದ್ದಾರೆ, ಇನ್ನೊಬ್ಬರು ನಮ್ಮ ಮೈಸೂರಲ್ಲಿ ಮ್ಯೂಸಿಕ್ ಡೈರೆಕ್ಟರ್, ಅವ್ರ ಹತ್ರನೂ ಒಂದು ಅಷ್ಟು ಸಿನಿಮಾಗಳು, ಮತ್ತು ಶಾರ್ಟ್ ಮೂವೀಸ್ದು ಡಬ್ಬಿಂಗು, ಮತ್ತು ಸಣ್ಣ ಪುಟ್ಟ SFX ವರ್ಕ್ಸ್ ಯಾವುದೇ ರೀತಿ ಇವೆಲ್ಲ ಮಾಡ್ತಾ 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 ಇನ್ನೂ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಹೋಯಿತು. ಸೊ ಈಗ ಈ ಸಿನಿಮಾ ಬಂದಿದೆ ಇಲ್ಲಿ ತನಕ. ನನ್ನ ಕತೆ ಬಗ್ಗೆ ಎಲ್ಲ ಹೇಳೋದಕ್ಕೆ ಅಪ್ಪನೇ ಎಲ್ಲ ಮುಗಿಸ್ಬಿಟ್ರು ಮಾತಾಡಿ. ಅದೇ ಸರ್, ಮೊದಲನೇದಾಗಿ ಈ ಸಿನಿಮಾನ ನಾವು ಪುನೀತ್ ರಾಜ್ಕುಮಾರ್ ಸರ್ಗೆ ನಾವು ಟ್ರಿಬ್ಯೂಟ್ ಮಾಡಬೇಕು ಅನ್ನೋ ಒಂದು ಇದಾಯಿತು. ನೆಕ್ಸ್ಟ್ ಬಂದು ಈ ಸಿನಿಮಾ ಶುರುವಾಗಕ್ಕೆ ಕಾರಣ ಏನಂತಂದರೆ, ಸಿನಿಮಾ ಮಾಡೋಣ ಅಂತ ಇದಾಯಿತು. ಸರಿ, ಈಗ ನಮ್ಗೆಲ್ಲರೂ ಕೆರಿಯರ್ ಶುರು ಮಾಡ್ಕೊಳ್ಳೋಣ ಅಂದಾಗ, ಸೊ ವಿಲ್ ಗೋ ಫಾರ್ ದ ಮೂವಿ ಎಂಟರ್ಟೈನ್ಮೆಂಟ್ ಮೀಡಿಯಾ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದಾಗ, ಸೊ ಆಯಿತು ಸಿನಿಮಾ ಮಾಡಿಕೊಂಡು ಶುರು ಮಾಡೋಣ ಅಂತ ಅಂದ್ಬಿಟ್ಟು ಡೈರೆಕ್ಟಾಗಿ ನಾವು ಸೊ ಅಲ್ಲಿಂದ ಅದ್ರ ಥ್ರೂ ವರ್ಕ್ ಮಾಡ್ಕೊಂಡು ಎಕ್ಸ್ಪೀರಿಯನ್ಸ್ ತೊಗೊಂಡು ಶುರು ಮಾಡಿದ್ವಿ. ಸೊ ಆಮೇಲಿಂದ ಕಾಸ್ಟಿಂಗ್ ಮಾಡೋದಕ್ಕೆ ಅಂತ ಒಂದಷ್ಟು ಆಡಿಷನ್ಸ್ ಮಾಡಿದ್ವಿ. ಅದರಲ್ಲಿ ಸೆಲೆಕ್ಟ್ ಆದವರು ನಮ್ಮ ವಿಲನ್ ಆಗಿ ಮಾಡಿರೋವಂಥವ್ರು ಇವರು ನವೀನ್, ಮತ್ತು ಉಮೇಶ್ ಅಣ್ಣ ಇರ್ಬೋದು, ದರ್ಶನ್ ಇರ್ಬೋದು, ಮತ್ತು ಇನ್ನೂ ಹಲವಾರು ಜನ. ಇವರು ಮೇನ್ ನಂದಿನಿ, ಹೀರೋಯಿನ್ ನಂದಿನಿ ಕೂಡ ಇದರ ಏನು ಆಡಿಷನಲ್ಲೇ ಸೆಲೆಕ್ಟ್ ಆಗಿದ್ದಂಥದ್ದು. ಮತ್ತು ನವೀನ್ ಹೇಳಿದೆ, ಗಣಿ ಸರ್, ಎಸ್, ಒನ್ ಆಫ್ ಮೈ ಬ್ರದರ್ ಗಣಿನೂ ಅಷ್ಟೇನೆ, ಗಣಿ ಅಣ್ಣನೂ ಅಷ್ಟೇ ಆಡಿಷನಲ್ಲೇ ಸೆಲೆಕ್ಟ್ ಆಗಿದ್ದು. ಸೊ ಆದಮೇಲೆ ಎಲ್ಲ ಆಡಿಷನ್ ಆದಮೇಲೆ ಪ್ಲ್ಯಾನ್ ಮಾಡಿಕೊಂಡು ಆಲ್ರೆಡಿ ಕತೆ ಎಲ್ಲ ಶುರುವಾಗಿತ್ತು. ಯಾವಾಗ ನಮ್ಮ ಕೋವಿಡ್ ಲಾಕ್ಡೌನ್ ಆಗಿದ್ದಾಗ ಸಿನಿಮಾ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದಾಗ, ಸೊ ಅಲ್ಲಿಂದ ಇಂಪ್ರೂವೈಸ್ ಮಾಡ್ತಾ ಆಮೇಲೆ ಫಸ್ಟ್ ವಿ ಮೆಟ್ ವಿತ್ ಅತಿಶಯ್ ಸರ್. ಆಮೇಲೆ ಪ್ಲ್ಯಾನ್ ಮಾಡಿ, ಸೊ ಮ್ಯೂಸಿಕ್ ವೈಸ್ ಹೋಗಿ ಎಲ್ಲ ಮಾಡಿಕೊಂಡು 4 ಸಾಂಗ್ ಎಲ್ಲ ರೆಡಿ ಮಾಡಿ, 5 ಸಾಂಗ್ ಇತ್ತು, 4 ಹಾಕಿದ್ದೀವಿ. ಈಗ ಒಂದು ಸಾಂಗ್ ಬೇಡ ಅಂತಾಗಿ ಡ್ಯೂರೇಷನ್ ವೈಸ್. ಸೊ ಎಲ್ಲ ಬೇಸಾಗಿ ಶುರು ಮಾಡಿಕೊಂಡು ಆಮೇಲಿಂದ ಎಲ್ಲ ವಿಚಾರವಾಗಿ ಮತ್ತೆ ಟೆಕ್ನಿಷಿಯನ್ಸ್ ವಿಭಾಗವನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಫೈಟ್ ಯಾರು ಮಾಡ್ತಾರೆ, ಕೊರಿಯೋಗ್ರಫಿ ಯಾರು ಮಾಡ್ತಾರೆ, ಮತ್ತೆ ನಮ್ಮ DOP ಆಗಿ ಯಾರು ಬರ್ತಾರೆ, ಎಲ್ಲ ಕೂತು ಡಿಸ್ಕಸ್ ಮಾಡಿ ಆಮೇಲಿಂದ ಇವೆಂಟ್ ವಿತ್ ಗೋ. ನಾವೆಲ್ಲರ ಜೊತೆನೂ ಮಾತಾಡಿದ್ದೀವಿ. ಮತ್ತು ಎಲ್ಲರೂ ನನ್ನ ಸ್ನೇಹಿತರುಗಳು ಕೂಡ ಇದ್ದಾರೆ, ಇಲ್ಲಿ ಬೆಂಗಳೂರಿನಲ್ಲೂ ಇದ್ದಾರೆ ಕೂಡ, ಮತ್ತು ಮೈಸೂರಿನಲ್ಲೂ ನಮ್ಮ ಸಂಘಟನೆಗಳು ಮೈಸೂರು ಚಾಲಕರ ಒಕ್ಕೂಟ ಅಂತ ಇದೆ, ಅಲ್ಲೂ ಕೂಡ ನಾವು ಮಾತಾಡಿ ನಮ್ಮ ಸ್ನೇಹಿತರ ಜೊತೆಲೆಲ್ಲ ಹೇಳಿದ್ದೀವಿ. ಅವರು ಕೂಡ ಸಪೋರ್ಟ್ ಮಾಡ್ತಾರೆ. ಸರ್ ಅದ್ರ ಬಗ್ಗೆ ನಮಗೆ ಸರಿಯಾದ ಮಾಹಿತಿ ನಾವು ಹೇಳೋಕ್ಕಾಗಲ್ಲ. ನಾವು ಅದೇ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್, ಖಂಡಿತವಾಗಿ. ಸರ್ 2 ಸಂಘದಿಂದ ಈಗ ನಾವು ಮೈಸೂರು ಬೆಂಗಳೂರು ಅಂತ ಡಿವೈಡ್ ಮಾಡಿಕೊಂಡ್ರೆ, ಈಗ ನಾವು ಅಲ್ಲಿ 18,000 ಜನ ಮೈಸೂರಿನಲ್ಲಿದ್ದಾರೆ ಸರ್. ಅದರಲ್ಲಿ ಅರ್ಧ ಬಂದರೂ ನಮಗೆ ಸ್ವಲ್ಪ ಇದಾಗುತ್ತೆ. ಮತ್ತು ಅದನ್ನು ಬಿಟ್ಟರೆ ಬೆಂಗಳೂರಲ್ಲಂತೂ ಕೇಳೋಂಗಿಲ್ಲ, ನಿಮಗೆ ಗೊತ್ತಿದೆ, ಲಕ್ಷಾಂತರ ಡ್ರೈವರ್ಸ್ಗಳಿದ್ದಾರೆ. ಅದರಲ್ಲೂ ನಮ್ಮ ಜೊತೆ ಸಪೋರ್ಟಿವ್ ಆಗಿ ತುಂಬ ಸಂಘಟನೆಗಳು ಇದ್ದಾವೆ ಇಲ್ಲಿ. ಹಾಗಾಗಿ ಆದಷ್ಟು ಸಪೋರ್ಟ್ ಮಾಡ್ತಾರೆ, ಆ ನಂಬಿಕೆ ಮೇಲೆ ಇದ್ದೀವಿ ಸರ್ ನಾವು. ಸಿನಿಮಾದಲ್ಲಿ ನನ್ನ ಪಾತ್ರ ಬಂದು ವಿಧವೆ ಪಾತ್ರ. ಲೈಕ್ ಈ ಮೂವಿ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಈ ಮೂವಿಯಲ್ಲಿ ವಿಧವೆ ವಿಡೋ ಕಷ್ಟಗಳನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅಂದರೆ ಸಮಾಜ ಹೇಗೆ ಅವಳನ್ನ ಟ್ರೀಟ್ ಮಾಡುತ್ತೆ, ಹೇಗೆ ನಡೆಸ್ಕೊಳುತ್ತೆ, ಹೇಗೆ ಎಲ್ಲದಕ್ಕೂ ಅವಳನ್ನ ದೂಷಣೆ ಮಾಡುತ್ತೆ, ಅವಳೇ ಕಾರಣ ಎಲ್ಲದಕ್ಕೂ. ಸೊ ಇದನ್ನು ತುಂಬ ಚೆನ್ನಾಗಿ ನಿರ್ದೇಶಕರಾದಂಥ ಆಯುಷ್ ಶಶಿಕುಮಾರ್ ಸರ್ ಮತ್ತು ಜಾನಿ ಮಾಸ್ಟರ್ ಮತ್ತು ಶಶಿ ಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ನರ್ವಸ್ ಆಗಿದ್ದೆ ನಾನು, ನನಗೆ ಅಷ್ಟು ಗೊತ್ತೇನಿಲ್ಲ ಆ್ಯಕ್ಟಿಂಗ್ ಇದ್ರ ಬಗ್ಗೆ ಆಗಲಿ. ಅಲ್ಲಿ ಟ್ರೈನ್ ಅಪ್ ಮಾಡಿದ್ರು ನನ್ನ ಸಿನಿಮಾ ಸ್ಟಾರ್ ಫಿಲಮ್ ಇನ್ಸ್ಟಿಟ್ಯೂಟಲ್ಲಿ. ಸೊ ಅಲ್ಲಿ ಟ್ರೈನ್ ಅಪ್ ಮಾಡಿ ನನಗಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ, ನಾನು ಮಾಡ್ತೀನಿ, ನಾನು ಮಾಡ್ಬೋದು ಅಂತ. ಶಶಿ ಸರ್ ಆಗಿರ್ಬೋದು, ಜಾನಿ ಮಾಸ್ಟರ್ ಆಗಿರ್ಬೋದು, ತುಂಬ ಸಪೋರ್ಟ್ ಮಾಡಿದ್ರು, ಹೇಳಿಕೊಟ್ರು, ತುಂಬ ಕಲ್ತಿದ್ದೀನಿ ಅವರಿಂದ. ಸೊ ಥ್ಯಾಂಕ್ ಯು. ಆದರೆ ಇವನು ನನ್ನ ಮಗ, ಅದರಲ್ಲಿ ನಾವು ಈ ಫೀಲ್ಡಲ್ಲಿ ನಮ್ಮ ಶಶಿಯಣ್ಣವರು ಮತ್ತು ನಮ್ಮ ಅಕ್ಕೋರು ಇದರಲ್ಲಿ ಎಲ್ಲರೂ ಒಂದು ನನ್ನ ಮಗನ ಡ್ಯಾನ್ಸ್ಗೆ ಎಲ್ಲ ಇದು ಮಾಡಿಕೊಂಡು ಅವನು ಕೂಡ ಒಂದು ಸ್ವಲ್ಪ ಡ್ಯಾನ್ಸ್ ಎಲ್ಲ ಕಳಿಸಿ
ಈ ಫಿಲಮ್ನ ರಿಕ್ಷಾ ಚಾಲಕ ಅನ್ನೋ ಫಿಲಮ್ನ ಒಂಚೂರು ಎಲ್ಲ ಒಂದು ನೀವು ಬಂದು ಸೇರ್ಕೊಳ್ಳಿ ಕೈ ಕೊಡಿ ಅಂತ ಅಂದು ಎಲ್ಲ ಇದು ಮಾಡಿದ್ರು. ಆಯ್ತು ಸರಿ ಇದರಿಂದ ಏನೋ ಒಂದು ಪಾಪ ನನ್ನ ಮಗನೂ ಬೆಳೀಲಿ ಅವ್ರ ಮಕ್ಕಳವ್ರು ಬೆಳೀಲಿ ಅಂದ್ಬಿಟ್ಟು ಎಲ್ಲ ಒಂದು ಕೈ ಹಿಡ್ದು ಎಲ್ಲ ಒಂದು ಮುಗಿಸಿದ್ದೀವಿ. ಎಲ್ಲರಿಗೂ ಕೃತಜ್ಞತೆ. ನಮ್ಮ ಶಶಿ ಸರ್ ಕ್ಲಾಸಿಗೆ ಬಂದಿದ್ದು ಸಿನಿಮಾ ಸ್ಟಾರ್ ಫಿಲಮ್ ಇನ್ಸ್ಟಿಟ್ಯೂಟ್ ಅಂತ. ಅಲ್ಲಿ ನಾನು ಫಸ್ಟು ಡ್ಯಾನ್ಸ್ ಕಲೀಲಿಕ್ಕೆ ಬಂದೆ, ಆಮೇಲೆ ಆ್ಯಕ್ಟಿಂಗ್ ಕಲೀಲಿಕ್ಕೆ ಇಷ್ಟ ಆಯಿತು. ಹಾಗೆ ಆಡಿಷನ್ ಕೊಟ್ಟೆ. ಆಡಿಷನಲ್ಲಿ ಸೆಲೆಕ್ಟ್ ಆದೆ. ಮತ್ತು ನಮ್ಮ ಚಿರಂತ್ ಅವ್ರ ಜೊತೆ ಕೋ ಆರ್ಟಿಸ್ಟಾಗಿ ವರ್ಕ್ ಮಾಡಿ ಚೆನ್ನಾಗಿ ಆ್ಯಕ್ಟಿಂಗ್ ಬಂತು. ಎಲ್ಲ ಚೆನ್ನಾಗಿ ಬಂದಿದೆ. ಎಲ್ಲ ದಯವಿಟ್ಟು ನೀವುಗಳು ನೋಡಬೇಕು. ನಮ್ಮ ಸಿನಿಮಾ ಸ್ಟಾರ್ ಇನ್ಸ್ಟಿಟ್ಯೂಟ್ ನಿರ್ಮಾಪಕರಾದಂಥ ನಮ್ಮ ಶಶಿ ಮಾಸ್ಟ್ರು ಹಾಗೂ ನಮ್ಮ ರಾಮದೇವ್ ಮಾಸ್ಟ್ರಿಗೂ ಧನ್ಯವಾದ ತಿಳಿಸ್ತೀನಿ. ಹಾಗೆ ಈ ಸಿನಿಮಾದಲ್ಲಿ ತುಂಬ ಅದ್ಭುತವಾಗಿ ಸಿನಿಮಾ ಮೂಡಿ ಬಂದಿದೆ. ರಿಕ್ಷಾ ಚಾಲಕ ಆಟೋ ಸಬ್ಜೆಕ್ಟು ಎಲ್ಲ ಕೂಡ ಟೀಮ್ ವರ್ಕ್ ಆಗಿ ನಾವು ಮೈಸೂರು ಟೀಮಿಂದ ತುಂಬ ಅದ್ಭುತವಾಗಿ ಮಾಡಿದ್ದೀವಿ. ಹಾಗೆ ನಮ್ಮ ಡೈರೆಕ್ಟರ್ ಆದಂಥ ಆಯುಷ್ ಕುಮಾರ್ ಆಗಿರ್ಬೋದು, ತುಂಬ ನಮಗೆ ಇನ್ಸ್ಟಿಟ್ಯೂಟಲ್ಲಿ ಒಂದು ಕ್ಲಾಸಲ್ಲಿ ಯಾವ ರೀತಿ ಕ್ಯಾಮ್ರಾಗೆ ಎಕ್ಸ್ಪ್ರೆಷನ್ ಕೊಡಬೇಕು, ರಿಯಾಕ್ಷನ್ ಹೆಂಗೆ ಮಾಡಬೇಕು, ಯಾವ ರೀತಿ ಕ್ಲೋಸಪ್ ಮಾಡಬೇಕು ಎಲ್ಲ ಕೂಡ ನಾವು ಸಿನಿಮಾ ಸ್ಟಾರ್ ಇನ್ಸ್ಟಿಟ್ಯೂಟಲ್ಲಿ ತರಬೇತಿ ತಗೊಂಡು ಅದ್ಭುತವಾಗಿ ಅಭಿನಯ ಮಾಡಿದ್ವಿ. ಇದರಲ್ಲಿ ತುಂಬ ಪಂಚಿಂಗ್ ಡೈಲಾಗ್ ಎಲ್ಲ ಇದೆ ಸಿನಿಮಾದಲ್ಲಿ. ಒಂದು ಪಂಚಿಂಗ್ ಡೈಲಾಗ್ ಹೇಳ್ತೀನಿ. ಆಫ್ಟರ್ ಚಿಲ್ಡ್ರೆ ಕಸ್ ಸಂಪಾದನೆ ಮಾಡೋ ಆಟೋ ಡ್ರೈವರ್ ನೀನು ನನ್ನ ಮೇಲೆ ಕೈ ಮಾಡ್ತೀಯ. ಅವಾಗ ಅವ್ರ ಡೈಲಾಗು ನಾನು ಹೇಳ್ಬಿಡ್ಲ, ಹೌದು ಕಣೋ, ನಾವು ಚಿಲ್ಡ್ರೆ ಕಸ್ ಸಂಪಾದನೆ ಮಾಡೋ ಆಟೋ ಡ್ರೈವರ್ಗಳೇ. ಈ ಕನ್ನಡದ ತೇರಿಂದ ಎಷ್ಟೋ ಜನ ಹಗಲು ರಾತ್ರಿ ದುಡ್ದು ನಿಯತ್ತಿನ ಬದುಕ್ತಾ ಇದೀವಿ. ಹೇಯ್, ಈ ಕಾಕಿ ಕದರ್ ನಿನ್ಗೇನೋ ಗೊತ್ತು? ದೊಡ್ಡ ದೊಡ್ಡ ಹೀರೋಗಳನ್ನ ಎದೆ ಮೇಲೆ ಹಚ್ಚಿ ಹಾಕ್ಸ್ಕೊಂಡು ಆಟೋ ಹಿಂದೆ ಪೋಸ್ಟರ್ ಹಾಕೊಂಡು ಫ್ರೀ ಪಬ್ಲಿಸಿಟಿ ಕೊಟ್ಟು ಅಭಿಮಾನಿಗಳ ಸಂಘ ಕಟ್ಟಿ ಮೆರೆಸೋರು ಈ ರಿಕ್ಷಾ ಚಾಲಕಗಳು. ಆಮೇಲೆ ನನ್ನ ಡೈಲಾಗು ಇಷ್ಟೇ ಹೇಳ್ಬಿಟ್ರೆ ಇಬ್ರು ಸೇರಿ ಹೇಳ್ಬೋದು. ಇನ್ನೊಂದು ಡೈಲಾಗ್ ನಂದು. ನನ್ನ ಡೈಲಾಗು ಕೇಳ್ರ, ಈ ನನ್ ಮಗ ಕರ್ನಾಟಕದಲ್ಲಿ ದೊಡ್ಡ ಕವಿ ಅಂತ ತಿಳ್ಕೊಬಿಟ್ಟವನೆ. ನಾ ಕನ್ನಡ ಪಿಕ್ಚರ್ ನೋಡ್ಕೊಬಂದು ನನ್ನ ಹತ್ರನೇ ಕುಂತವನೆ. ಇನ್ನೆಲ್ಲ ಭಾಷೆ ಪಿಕ್ಚರ್ಗಳು ನೋಡೋರು ನಾವು. ಇನ್ ನಮ್ಗೆ ಹೆಂಗಾಗಲ್ಲ. ಹೇಯ್, ನಾನ್ ನೋಡಿಯೋ ಪಂಚಿಂಗ್ ನಿಮ್ ಬಾಡಿನ ಪಾರ್ಟ್ಸ್ ಗಳೆಲ್ಲ ಪಂಚರ್ ಆಗ್ಬಿಡ್ಬೇಕು. ಅದ್ ಪಂಚರ್ ಅಂದ್ರೆ ಪಂಚಿಂಗ್ ಹೊಡಿತೀನಿ, ಅವಾಗ ಫೈಟಿಂಗ್. ಎಲ್ಲ ಚಿತ್ರತಂಡದವರು ನನಗೆ 5:30 4 ಗಂಟೆ ಈ ಥರ ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಟೈಮು ಅರ್ಜೆಂಟಾಗಿ ಬರೋಣ ಅಂದ್ಕೊಂಡೆ. ಟ್ರಾಫಿಕ್ ಒತ್ತಡ ಇರಲಿ, ಕ್ಷಮೆ ಇರಲಿ. ರಿಕ್ಷಾ ಚಾಲಕ, ಯಾಕೆಂದರೆ ನಾನು ಇಂಡಿಯನ್ ವೆಹಿಕಲ್ ಡ್ರೈವರ್ ಸ್ಟುಡಿಯೋನ ಇದು 25-26 ವರ್ಷದಿಂದ ಬೆಂಗಳೂರಿನಲ್ಲಿ ನಿರಂತರವಾಗಿ ಚಾಲಕರ ಸೇವೆನ ಮಾಡ್ತಾಯಿದ್ದೀವಿ. ಇವು ರಿಕ್ಷಾ ಚಾಲಕನ ಹೆಸರು ತುಂಬ ನಮ್ಮ ಚಾಲಕರ ಸಮುದಾಯಕ್ಕೆ ಹೊಂದಾಣಿಕೆ ಅಂತ ಸಿನಿಮಾ ಮತ್ತು ಕಥೆನೂ ಕೇಳಿದೆ. ಸ್ವಲ್ಪ ನಮಗೆ ಒಳ್ಳೆ ವಿಚಾರ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ಆಟೋ ಚಾಲಕರ ಕುಟುಂಬಕ್ಕಾಗಲಿ, ಒಂದು ಸಮಾಜಕ್ಕೆ ಏನು ಬೇಕು ನಮ್ಮ ಚಾಲಕರ ಕುಟುಂಬಕ್ಕೆ ಅದೆಲ್ಲ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡೆ. ನಾವು ಕೂಡ ಈ ಬೆಂಗಳೂರಿನಲ್ಲಿ ಸುಮಾರು 1,40,000 ಆಟೋದಲ್ಲಿ ಒಂದು 70,000 ಈಗ ರನ್ನಿಂಗಲ್ಲಿದ್ದಾವೆ ಗಾಡಿಗಳು. ಯಾಕೆಂದರೆ ಕೆಲವು ಫೈನಾನ್ಸ್ ಇದು, ಕೆಲವು ಗ್ಯಾರೇಜ್ಗಳಿದ್ದಾವೆ. ನಮಗೆ ಎಷ್ಟು ಸ್ಟಿಕ್ಕರ್ ಕೊಡ್ತಾರೆ ಅಷ್ಟು ಸ್ಟಿಕ್ಕರ್ನ ನಾವು ಮತ್ತು ನಮ್ಮ ಸ್ನೇಹಜೀವಿ ಚಾಲಕರ ಟ್ರೇಡಿಂಗ್ ಉಚಿತವಾಗಿ ಆಟೋ ಮೇಲೆ ಪ್ರಚಾರ ಕೊಡ್ತೀವಿ. ಯಾಕೆಂದರೆ ಈಗಾಗಲೇ ನಾವು ಮಾರ್ಟಿನಿಗೆ ಕೊಟ್ಟಿದ್ದೀವಿ, ಸುಮಾರು ಸಾಕಷ್ಟು ಸಿನಿಮಾಗಳಿಗೆ ಕೊಡ್ತಾನೆ ಇರ್ತೀವಿ. ಅದು ನಮ್ಮ ವೃತ್ತಿ. ಯಾಕೆಂದರೆ ಆಟೋದವ್ರಿಗೆ ಒಬ್ಬರಿಗೆ ಅಲ್ಲ, ಕನ್ನಡ ಚಿತ್ರರಂಗಕ್ಕೆ ನಮ್ಮ ಆಟೋದರ ಸೇವೆ ತುಂಬಾ ಇರುತ್ತೆ. ಹಾಗಾಗಿ ನಮ್ಮ ಕಡೆಯಿಂದ ಸಂಪೂರ್ಣ ಬೆಂಬಲ ಇರುತ್ತೆ ಅಂತ ಹೇಳ್ತಾ ಈ ಚಿತ್ರತಂಡಕ್ಕೆ ಯಶಸ್ವಿ ಆಗಲಿ ಅಂತ ಹೇಳ್ತೀನಿ. ಧನ್ಯವಾದಗಳು. ನಿಜ ಹೇಳಬೇಕು ಅಂದರೆ ಟೆಕ್ನಿಕಲ್ ಆಗಿ ಏನು ಬೇಕು ನಾನು ಮಾಡಿದ್ದೀನಿ. ಅವರು ನೀವು ಹೇಳಿದ್ರಿ ಅವ್ರಿಗೆ ಅನುಭವ ಇಲ್ಲ ಅಂತ. ಅವರು ಹಲವಾರು ಆಲ್ಬಮ್ಗಳು, ಹಲವಾರು ಚಿತ್ರಗಳಿಗೆ ಡ್ಯಾನ್ಸ್ ಕೊರಿಯೋಗ್ರಾಫರ್ ಆಗಿ ಕೆಲಸ ಮಾಡಿದಂಥವ್ರು. ಒಳ್ಳೆ ರಿದಮ್ ಸೆನ್ಸ್ ಇದೆ ಎಲ್ಲರಿಗೂ, ಅವ್ರ ಮಕ್ಕಳು ಎಲ್ಲರಿಗೂ. ಇವನ್ ರೀ ರೆಕಾರ್ಡಿಂಗು ಅಷ್ಟೇ ಸುಮಾರು ಬಿಟ್ಸ್ ಚಿರಂತವರು ಕೂತಿದ್ರು, ಆಯುಷ್ ಕೂತಿದ್ರು. ಸೊ ಒಂದು ಹೋಲ್ ಫ್ಯಾಮಿಲಿ ಒಂದು ಪ್ಯಾಷನೇಟ್ ಆಗಿ ವರ್ಕ್ ಮಾಡಿರುವಂಥ ಸಿನಿಮಾ ಇದು. ಮಕ್ಕಳಿಗೋಸ್ಕರ ಪೇರೆಂಟ್ ಏನು ಮ್ಯಾಕ್ಸಿಮಮ್ ಮಾಡ್ಬೋದು ಅದನ್ನ ಇವರು ಮಾಡಿದ್ದಾರೆ. ಸೊ ಇವ್ರು ಬೋತ್ ಲಕ್ಕಿ ಅಂತ ಹೇಳ್ತೀನಿ. ಮತ್ತೆ ಆಯುಷ್ ಕೂಡ ಅಷ್ಟೇ, ತುಂಬಾ ಎಲ್ಲ ಕೆಲಸನೂ ಮಾಡ್ತಾರೆ ಅವರು.
ಡೈರೆಕ್ಟ್ರು ಡಬ್ಬಿಂಗ್ ಮಾಡ್ತಾರೆ, ಮ್ಯೂಸಿಕ್ಕು ಮಾಡ್ಬಿಡ್ತಾರೆ ಅನ್ಸುತ್ತೆ. ಎಲ್ಲ ಟೆಕ್ನಿಕಲ್ ಆಗಿ ಎಲ್ಲ ಕಲ್ತ್ಕೊಂಡಿದ್ದಾರೆ. ತುಂಬ ಸಂತೋಷ. ನೀವು ಸಪೋರ್ಟ್ ಮಾಡಬೇಕು. ಬರೀ ನೋವು ಅನ್ನೋದು ಒಂದೇ ಅಲ್ಲ, ಈ ಸಿನಿಮಾ ಇಟ್ಸ್ ಎ ಕಂಪ್ಲೀಟ್ ಪ್ಯಾಕೇಜ್. ನಿಮಗೆ ಕಾಮಿಡಿ ಇದೆ, ಹಲವಾರು ನೀವು ಪಿಕ್ಚರ್ಸಲ್ಲಿ ನೋಡ್ಬೋದು, ಲವ್ ತೋರಿಸಿದ್ದಾರೆ, ತುಂಬ ಮೆಸೇಜ್ ಇಟ್ಟಿದ್ದಾರೆ. ಎಲ್ಲೂ ನಿಮಗೆ ಒಂದು ಕ್ಷಣ ಕೂಡ ನಿಮಗೆ ಕಣ್ಣು ಇದು ಮಾಡೋಕ್ಕಾಗಲ್ಲ. ಆ ರೀತಿಯಾದ ಒಂದು ಟೈಟ್ ಸ್ಕ್ರೀನ್ ಪ್ಲೇ ಮಾಡೋಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿತ್ತು. ಎಲ್ಲ ಒಟ್ಟಿಗೆ ಕೂತ್ಕೊಂಡು ರೀರೆಕಾರ್ಡಿಂಗ್ ಮಾಡಿದ್ದು ಅದೆಲ್ಲ. ಸೊ ನಿಮ್ಮೆಲ್ಲರ ಸಪೋರ್ಟು ನಮ್ಮ ಇಡೀ ಚಿತ್ರತಂಡಕ್ಕೆ ಇರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಮಾಡಿ ಸರ್, ಮಾಡಿ ಸರ್, ಅರಿಬೇಕು. ಸೊ ಇವತ್ತು ರಿಕ್ಷಾ ಚಾಲಕ ಸಿನಿಮಾದ ಹಾಡು ಲೋಕಾರ್ಪಣೆ ಆಗಿದೆ. ಸೊ ಸಾಧ್ಯ ಆದಷ್ಟು ಯೂಟ್ಯೂಬ್ಸ್ಗಳಲ್ಲಿ ಇರುತ್ತೆ, ಶೇರ್ ಮಾಡಿ, ಲೈಕ್ ಮಾಡಿ. ಇಲ್ಲಿ ಹೀರೋ ಒಂದು ಸ್ವಲ್ಪ ಡೌನ್ ಮಾಡೋಣ. ರೆಡಿ ನೋಡಿ ಸರ್. ನೋಡಿ, ನೀವು ಕ್ಲಾಪ್ ಮಾಡ್ತೀರಾ ಅಂತ ನಾನು ಕೇಳಲೇ ಇಲ್ಲ ಕ್ಲಾಪ್ನ. ಪಾಪ ಎಲ್ರಿಗೂ ಇರಿಟೇಟ್ ಮಾಡಬಾರ್ದಲ್ಲ, ಸೊ ಐ ನ್ಯೂ ಇಟ್.